ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೀಳಾ. ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಮನೇಲಿ ಒಂದು 4 ಬಾಳೆಹಣ್ಣಿದ್ರೆ ಹೇಗೆ ಬರ್ಫಿನ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ ಇಲ್ಲ. ನಾನು ಮೊದಲೇ ಹೇಳೋ ಥರ ಇಲ್ಲಿ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸೇ ಮಾಡೋದಿಲ್ಲ. ಮನೇಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಹೇಗೆ ಬರ್ಫಿಯನ್ನು ಸ್ವೀಟಾಗಿ ಅದೇ ಟೇಸ್ಟಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ದೊಡ್ಡವ್ರು ಒಂದು ಮಾತು ಹೇಳ್ತಿರ್ತಾರೆ, ಕೊಟ್ಟು ಕೊರಗಬೇಡ, ಹಿಟ್ಟಿಕ್ಕಿ ಹಂಗಿಸ್ಬೇಡ, ಎಷ್ಟು ಉಂಡರೆಂದು ಹೀಯಾಳಿಸಬೇಡ, ಅನ್ನ ನನ್ನದೆಂದು ಅನ್ನ ಬೇಡ, ಅನ್ನಕ್ಕಿಂತ ಶ್ರೇಷ್ಠವಿಲ್ಲ, ದಾನ ಮಾಡಿ ಕೆಟ್ಟೋರಿಲ್ಲ ಅಂತ ಹೇಳಿ. ಸೊ ಇದರ ಅರ್ಥ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಂದಷ್ಟು ವಿಷಯಗಳನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಅನ್ನೋದಕ್ಕೆ ನಾನು ಒಂದಷ್ಟು ಲೈನನ್ನು ಹೇಳಿದ್ದೀನಿ. ಬನ್ನಿ ನೋಡೋಣ ಹೇಗೆ ಬನಾನಾ ಬರ್ಫಿಯನ್ನು ಮಾಡೋದು ಅಂತ ಹೇಳಿ. ಇಲ್ಲಿ ನಾನು ಒಂದು 5 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ ಬನಾನಾ ತೊಗೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಅದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಒಂದು 5 ಬನಾನಾ, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗೊಳ್ಳಿ. ಇಲ್ಲಿ ನಾನು ಒಂದು 5 ಬನಾನಾ ಅಷ್ಟೇ ತೊಗೊಂಡು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ಪೇಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಕಟ್ ಮಾಡಿದ ನಂತರ ಅದನ್ನು ಗ್ರೈಂಡ್ ಮಾಡಿದ ನಂತರ ಪೇಸ್ಟ್ ರೀತಿ ಆಗಿರುತ್ತೆ. ಇದನ್ನು ನಾನು ಒಂದು ಬೌಲಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾನು ಒಲೆಯನ್ನು ಹಚ್ಚಿ ಅದಕ್ಕೆ ಒಂದು ಪ್ಯಾನನ್ನು ಇಟ್ಟು 1 ಕಪ್ ಬೆಲ್ಲವನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಅಳತೆಯಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಎಲ್ರಿಗೂ. ಸೊ ಅದು ಅಳತೆ ಸರಿಯಾಗಿ ಸಿಕ್ಕುತ್ತೆ ನಿಮಗೆ, ಬರ್ಫಿ ಪ್ರಾಪರಾಗಿ ಬರುತ್ತೆ ಅನ್ನೋದಕ್ಕೆ ಅಳತೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಒಂದು ಬೆಲ್ಲಕ್ಕೆ 1 ಬೌಲ್ ವಾಟರ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಆ ಬೆಲ್ಲ ಕರಗೋವರೆಗೂ ನಾನು ಲೋ ಫ್ಲೇಮ್ನಲ್ಲೇ ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಇದೇನು ಜಾಸ್ತಿ ಪಾಕ ಬರೋ ಅಗತ್ಯ ಇಲ್ಲ. ಸ್ವಲ್ಪ ನೀರು ಥರ ಇದೆ ಅಲ್ವಾ, ಸ್ವಲ್ಪ ಗಟ್ಟಿ ಆದರೆ ಸಾಕು. ಅಲ್ಲಿವರೆಗೂ ನಾವು ಲೋ ಫ್ಲೇಮ್ನಲ್ಲೇ ಅದನ್ನು ಕೈ ಆಡಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಕಾಯಿಸ್ಕೋಬೇಕು. ಸೊ ಅಲ್ಲಿ ಬೆಲ್ಲ ಎಲ್ಲ ಕರಗಿ ಅದು ಪಾಕದ ರೀತಿ ಬರಬೇಕು. ಚೂರು ಗಟ್ಟಿ ಆದರೆ ಸಾಕು, ತುಂಬ ಗಟ್ಟಿಯಾಗೋ ಅಗತ್ಯ ಇಲ್ಲ. ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿ ನಾನು ಕಾಯಿಸಿ ಅದು ಈ ಥರ ಗಟ್ಟಿಯಾಗಿದೆ, ರೆಡಿಯಾಗಿದೆ. ಮತ್ತು ನಾನು ಇನ್ನೊಂದು ಪ್ಯಾನನ್ನು ಇಟ್ಟು ಅದಕ್ಕೆ 1.5 ಸ್ಪೂನಷ್ಟು ತುಪ್ಪವನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 1.5 ಸ್ಪೂನ್ ತುಪ್ಪ ಹಾಕ್ಕೊಂಡ ನಂತರ ಅದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಲೈಟಾಗಿ ಹುರ್ಕೋತಾ ಇದ್ದೀನಿ. ಸೊ ಗೋಧಿ ಹಿಟ್ಟು ಎಲ್ರಿಗೂ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ಚಪಾತಿ ಎಲ್ಲ ಮಾಡ್ಕೊಂಡು ತಿಂತಿರ್ತೀವಿ. ಸೊ ಆ ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡು ತುಪ್ಪದ ಜೊತೆ ಲೋ ಫ್ಲೇಮ್ನಲ್ಲೇ ಹುರ್ಕೋತಾ ಇದ್ದೀನಿ. ಅದು ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ಅದು ಹುರಿತಾ ಇದ್ದರೆ ಅದು ಒಂದು ಹದಕ್ಕೆ ಬರುತ್ತೆ. ಸೊ ಅದಕ್ಕೆ ಬಂದ ನಂತರ ಅದಕ್ಕೆ 1/2 ಕಪ್ ರವೆನ, ಸಣ್ಣ ರವೆ ಬರುತ್ತೆ ಅಲ್ವಾ, ಆ ರವೆನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಬನಾನಾ ಪೇಸ್ಟ್ ಇತ್ತಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡೆ. ಅದು 1 ಕಪ್ ಆಗಿತ್ತು. ಆ ಕಪ್ಪಲ್ಲಿ ನಾನು ಅದನ್ನು ಆ್ಯಡ್ ಮಾಡಿಕೊಂಡು ಇವಾಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಹುರ್ಕೋತಾ ಇದ್ದೀನಿ. ಸೊ ಲೋ ಫ್ಲೇಮ್ನಲ್ಲೇ ಇದನ್ನು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರಿಯೋಕ್ಕೆ ಹೋದರೆ ಫುಲ್ಲು ಕಪ್ಪು ಕಲರ್ ಆಗಿಬಿಡುತ್ತೆ. ಸೊ ಕಲರೇ ಚೇಂಜ್ ಆಗಿಬಿಡುತ್ತೆ. ಸೊ ಅದಾದ ನಂತರ ನಾನು ಏನು ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ 1 ಕಪ್ ಆಗಿದೆ. ಆ 1 ಕಪ್ಪನ್ನು ಪಾಕವನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಗಂಟಾಗಲಿ ಅಥವಾ ಹಿಟ್ಟಿಟ್ಟಾಗಲಿ ಸಿಗದೆ ಇರೋ ಥರ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹದವಾಗಿ. ನಾವು ಯಾವಾಗ ಅದನ್ನು ಮುಗಿದ ನಂತರ ನಾವು ಅದನ್ನು ಕಟ್ ಮಾಡಬೇಕಾದ್ರೆ ಪ್ರಾಪರಾಗಿ ಬರಬೇಕು ಸ್ವೀಟ್ ಶೇಪಲ್ಲಿ. ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದೇನಾದರೂ ಗಟ್ಟಿ ಆಗ್ತಿದೆ ಅಂತ ನಿಮಗೆ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ತುಪ್ಪನ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಕೊನೆಗೂರು. ಸ್ವಲ್ಪ ತೆಳ್ಳಗೆ ಅಂತ ಅನಿಸುತ್ತೆ, ಸ್ವಲ್ಪ ಹದವಾಗಿ ಬರೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈಸಿಯಾಗಿ ಮನೆಯಲ್ಲಿ ಬಾಳೆಹಣ್ಣು ಇದ್ದು ಯಾರೂ ತಿಂತಾ ಇಲ್ಲ, ಅದು ಹಾಗೆ ಹೋಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾ ಇರ್ತಾರೆ. ಬನಾನಾ ಕೂಡ ವೇಸ್ಟ್ ಆಗೋದಿಲ್ಲ.
ಅದಕ್ಕೋಸ್ಕರ. ಸೊ ಅದಾದ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನಾವು ಎಲ್ಲ ಸ್ವೀಟ್ಗೂ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಾನು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಅದಾದ ನಂತರ ಒಂದು ಪ್ಯಾನಿಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ ನಾನು. ಅದನ್ನು ಇದು ಬಿಸಿಯಾಗಿದ್ದಾಗೇ ಅದನ್ನು ಅದರೊಳಗಡೆ ಹಾಕ್ಕೊಂಡು ಅದನ್ನು ಹದವಾಗಿ ಪ್ರಾಪರಾಗಿ ಅದರಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಅದನ್ನು ನಾವು ಸ್ವೀಟ್ ಶೇಪಲ್ಲಿ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಶೇಪಲ್ಲಿ ರೆಡಿ ಮಾಡ್ಕೊಂಡ ನಂತರ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮೇಲೆ ಸವರ್ಕೋತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಪ್ಲೇಟಿಗೆ ನಾನು ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಪ್ಲೈ ಮಾಡಿ. ಸೊ ಅದಕ್ಕೆ ಇವಾಗ ನಾನು ಏನು ರೆಡಿ ಮಾಡಿದ್ದೆ ಪ್ಯಾನಲ್ಲಿ ಅದಕ್ಕೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇವಾಗ ರೆಡಿಯಾಗಿದೆ. ಜಸ್ಟ್ ಇದಕ್ಕೆ ನಾನು ರೆಡಿಯಾಗಿರುವಂತಹ ಸ್ವೀಟಿಗೆ ಸ್ವಲ್ಪ ಗೋಡಂಬಿ ಅಥವಾ ಬಾದಾಮಿ ಇಲ್ಲ ಅಂದರೆ ದ್ರಾಕ್ಷಿ, ಈ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನಾನು ಬರೀ ಬಾದಾಮಿ ಮಾತ್ರ, ಗೋಡಂಬಿ ಮಾತ್ರ ಹಾಕ್ಕೋತಾ ಇದ್ದೀನಿ. ಈ ಎರಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದೆರಡನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಅದೆಲ್ಲ ಸೆಟ್ ಆದ ಮೇಲೆ ನಾನು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಸೊ ಇಷ್ಟೇ, ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ರೆಡಿ ಮಾಡ್ಬೋದು. ಹೆಚ್ಚು ಟೈಮ್ ಏನು ಬೇಕೇ ಆಗಿಲ್ಲ, ಅರ್ಧ ಗಂಟೆನೂ ಬೇಕಾಗಿಲ್ಲ, ಒಂದು 20 ನಿಮಿಷದಲ್ಲಿ ಈಸಿಯಾಗಿ ರೆಡಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.